ನಟ ಅಜಯ್ ಡಿವೋರ್ಸ್ ಸ್ಟೋರಿ ಎಲ್ಲಿಗೆ ಬಂತು? ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು ಮೂಡಿದೆ. ಈಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಪತ್ನಿ ಸ್ವಪ್ನಾ ರಾವ್, ಅಜಯ್ ರಾವ್ ಅವರ ಪತ್ನಿ ಸ್ವಪ್ನಾ ಅವರು ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನಾಯ್ತು ಈ ಮುದ್ದಾದ ಜೋಡಿಯ ಬಾಳಲ್ಲಿ? ಏನಾಯ್ತು? ಡಿವೋರ್ಸ್ಗೆ ಹೋಗುವಂತ ಜಗಳ ಏನಾಯ್ತು? ಭಿನ್ನಾಭಿಪ್ರಾಯ ಯಾಕೆ ಬಂತು? ಕೌಟುಂಬಿಕ ದೌರ್ಜನ್ಯ ಕೇಸು ದಾಖಲಾಗಿದೆ ಅಜಯ್ ರಾವ್ ಅವರ ವಿರುದ್ಧ. 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾದಂಥ ಜೋಡಿ 2014ರ ಡಿಸೆಂಬರ್ 18ರಂದು ಮದುವೆ ಆಗಿತ್ತು. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡಿದ್ರು ಕೂಡ ಕೌಟುಂಬಿಕ ಕೋರ್ಟ್ನಲ್ಲಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಈಗ ಸ್ವಪ್ನಾ ಅವರಿಂದ. ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು ನಿಜಕ್ಕೂ ಕೂಡ ಇದೆ. ಎಂಥ ಮುದ್ದಾದ ಕುಟುಂಬ. ಕಳೆದ 1 ವರ್ಷದ ಹಿಂದೆ ಅಷ್ಟೇ ತುಂಬ ಚೆನ್ನಾಗಿರೋ ಒಂದು ಮನೆ ಕಟ್ಟಿದ್ರು, ಗೃಹ ಪ್ರವೇಶವನ್ನ ಮಾಡ್ಕೊಂಡಿದ್ರು. ಇಬ್ರು ಎಷ್ಟು ಚೆನ್ನಾಗಿದ್ದಾರೆ, ಬಹಳ ಸರಳವಾದಂಥ ಬದುಕನ್ನು ಬದುಕ್ತಾ ಇದ್ರು. ಒಂದು ಮುದ್ದಾದ ಮಗು ಕೂಡ ಇದೆ, ಹೆಣ್ಣು ಮಗು ಕೂಡ ಇದೆ. ಅದು ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಯುದ್ಧಕಾಂಡ ಅಂತ ಒಂದು ಮೂವಿ ಬರುತ್ತೆ ಅಜಯ್ ರಾವ್ ಅವರದ್ದು. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಬಹಳ ಇಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದಂಥ BMW ಕಾರನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅದಾದ ನಂತರ ಆ ಕಾರನ್ನ ಸೇಲ್ ಮಾಡುವ ಒಂದು ದೃಶ್ಯ, ಒಂದು ವಿಡಿಯೋ ಹೊರಗಡೆ ಬರುತ್ತೆ. ಅವರ ಮಗಳು ಪಾಪ ಕಾರ್ನ ಬೇರೆಯವ್ರು ಹತ್ತಿದ್ರೆ ಬಿಡ್ತಾನೆ ಇಲ್ಲ, ಅದು ಪಾಪು ಅಳ್ತಾ ಇತ್ತು. ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಸಾಲದ ಸುಳಿಯಲ್ಲಿ ಅಜಯ್ ರಾವ್ ಅವರು ಏನಾದರೂ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಅದರಂತೆ ಆ ಕಾರ್ ಸೇಲ್ ಮಾಡಿದ ಹಣ ಏನು ಬಂದಿತ್ತಲ್ಲ ಅದರಿಂದ ಸಾಲ ತೀರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಈಗ ಏಕಾಏಕಿಯಾಗಿ ಅಜಯ್ ರಾವ್ ಅವರ ಬಾಳಲ್ಲಿ ಇಂಥ ಬರಸಿಡಿಲು ಅಂದರೆ ಅವರ ಪತ್ನಿನೇ ಅವರ ಮೇಲೆ ದೌರ್ಜನ್ಯದ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ, ಇದರ ಜೊತೆಗೆ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಅಜಯ್ ರಾವ್ ಅವರ ಮೇಲೆ. ಅವರ ಪತ್ನಿ ಸ್ವಪ್ನಾ ಅವರೇ ಅಜಯ್ ರಾವ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಅಡಿ ಏನೆಲ್ಲ ಬರುತ್ತೆ? ಹಾಗಾದ್ರೆ ಏನೆಲ್ಲ ಬರಬಹುದು? ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡ್ತಾ ಇದ್ರ ಅಜಯ್ ರಾವ್ ಅವರ ಪತ್ನಿಗೆ? ಹೊಡೆದು ಬಡಿದು ಪತ್ನಿಗೆ ಟಾರ್ಚರ್ ನೀಡ್ತಾ ಇದ್ರ? ಹಾಗಾದ್ರೆ ಎಷ್ಟು ವರ್ಷಗಳಿಂದ ಹಿಂಸೆ ನೀಡ್ತಾ ಇದ್ರು ಅಜಯ್ ರಾವ್ ಅವರ ಪತ್ನಿ ಸ್ವಪ್ನಾ ಅವರಿಗೆ? ಯುದ್ಧಕಾಂಡ ಸಿನಿಮಾ ನಂತರ ಸಾಲಗಾರನಾಗಿದ್ರ ಅಜಯ್. ದುಬಾರಿ ಕಾರು ಮಾರಿದ್ದ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು, ನಾನೀಗಾಗಲೇ ಹೇಳಿದೆ ಅದನ್ನ. ಮಗಳ ಅಚ್ಚುಮೆಚ್ಚಿನ ಬ್ಲ್ಯಾಕ್ ಕಲರ್ BMW ಕಾರ್ ಅಜಯ್ ರಾವ್ ಮಾರ್ಬಿಟ್ರು. ಸಿನಿಮಾ ನಿರ್ಮಾಣಕ್ಕಾಗಿ ಆರ್ಥಿಕ ಸಂಕಷ್ಟಕ್ಕೆ ಏನಾದರೂ ಸಿಕ್ಕಾಕೊಂಡಿದ್ದಾರಾ? ಕಳೆದ ವರ್ಷ ಮಹಾಲಕ್ಷ್ಮಿ ಲೇಔಟ್ನಿಂದ ಯಲಹಂಕಕ್ಕೆ ಶಿಫ್ಟ್ ಆಗಿದ್ರು. ಯಲಹಂಕದ ಹೊಸ ಮನೆಗೆ ಶಿಫ್ಟ್ ಆಗಿದ್ರು ನಟ ಅಜಯ್ ರಾವ್ ಅವರ ಕುಟುಂಬ. ಸೊ ಅದಾದ ನಂತರ ಬಹಳ ಚೆನ್ನಾಗಿದ್ರು ಅಜಯ್ ರಾವ್ ಮತ್ತು ಅವರ ಪತ್ನಿ, ಅವರ ಮಗಳು, ಅವರ ಕುಟುಂಬ ಬಹಳ ಅನ್ಯೋನ್ಯವಾಗಿದ್ದಂಥ ಕುಟುಂಬ ಅದು. ಏಕಾಏಕಿಯಾಗಿ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ದಾಖಲಾಗಿದೆ ಅಜಯ್ ರಾವ್ ಅವರ ವಿರುದ್ಧ. ಸ್ವತಃ ಅವರ ಪತ್ನಿನೇ ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನು ದಾಖಲು ಮಾಡಿದ್ದಾರೆ ಅಂತ ಅಂದಾಗ ಆ ಸುದ್ದಿ ಬಂದಾಗಲೇ ನಮಗೆಲ್ಲ ಶಾಕ್ ಆಯಿತು. ಯಾಕೆ ಅಂತ ಅಂದರೆ 10 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂಥ ಜೋಡಿ ಇದು, ಮುದ್ದಾದ ಜೋಡಿ ಅಂತ ಹೇಳಿ ಎಲ್ಲರೂ ಕರೀತಾರೆ. ಅಂತ ಜೋಡಿ ತುಂಬಾ ಚೆನ್ನಾಗಿದ್ರು, ಎಲ್ಲೇ ಹೋದ್ರೂ ಕೂಡ ಇಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಂಥ ಜೋಡಿ. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಹೆಣ್ಣು ಮಗು ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನೋಡಿ. BMW ಕಾರ್ ಇದೆ, ಪಕ್ಕದಲ್ಲಿ ಒಂದು ಮಗು ಇದೆ. ಆ ಕಾರ್ನ ಸೇಲ್ ಮಾಡುವಂತ ಸಂದರ್ಭದಲ್ಲಿ ಆ ತೆಗೆದುಕೊಂಡವರು, ಆ ಕಾರನ್ನ ಕೊಂಡ್ಕೊಂಡವರು ಬಂದು ಆ ಕಾರನ್ನ ತೆಗೆದುಕೊಂಡು ಹೋಗುವಂತ ವೇಳೆಯಲ್ಲಿ ಅಜಯ್ ರಾವ್ ಅವರ ಮಗಳು ಕಣ್ಣೀರಿಡ್ತಾ ಇರೋದು. ಅದನ್ನು ಆಕೆಗೆ ಬಹಳ ಇಷ್ಟ ಅಂತೆ ಆ ಕಾರು, ಬ್ಲ್ಯಾಕ್ ಕಲರ್ BMW. ಈ ಕಾರ್ನ ಕೊಡಬೇಡಿ ಪಪ್ಪ ಅಂತ ಹೇಳಿ ಅಳ್ತಾ ಇತ್ತು ಆ ದಿನ. ಆ ವಿಡಿಯೋ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾಕೆ ಸರ್ ಮಾಡ್ತಾ ಇದ್ದೀರಿ ಅಂತ ಅಜಯ್ ರಾವ್ ಅವರನ್ನ ಕೇಳಿದಾಗ, ಸಾಲ ತುಂಬ ಆಗಿದೆ, ಸಾಲ ತೀರಿಸಬೇಕು, ಹಂಗಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಯುದ್ಧಕಾಂಡ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅಜಯ್ ರಾವ್. ಅದಾದ ನಂತರ ತುಂಬ ಚೆನ್ನಾಗಿತ್ತು, ಸ್ವಂತ ಮನೆ ಇತ್ತು, ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು. ಆದರೆ ಏಕಾಏಕಿಯಾಗಿ ಈಗ ಅಜಯ್ ರಾವ್ ಅವರ ಪತ್ನಿನೇ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಸುದ್ದಿ ಸಹಜವಾಗಿ ಎಲ್ರಿಗೂ ಕೂಡ ಆಶ್ಚರ್ಯ.